ನಮಸ್ಕಾರ. ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿಂಜಾಯ್. ಸಮಸ್ಯೆ ಪರಿಹಾರ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ನಗರದ ಯಲಹಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳ್ಕೊಳ್ಬೇಕು. ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿಯ ಬಗ್ಗೆ ಹೇಳ್ತಾ ಹೋದ್ರೆ 2011ರ ಒಂದು ಜನಗಣತಿಯನ್ನ ನೋಡ್ತಾ ಹೋದಾಗ ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ 467.35 ಹೆಕ್ಟೇರ್ಸ್ ಗಳಷ್ಟು ಕಾಣುತ್ತೆ. ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆಯನ್ನು ನೋಡ್ತಾ ಹೋದಾಗ 772 2011ರ ಜನಗಣತಿಯ ಪ್ರಕಾರ. ಇನ್ನು ಇಲ್ಲಿ ಮಹಿಳೆಯರ ಪಾಲು 373, ಪುರುಷರ ಪಾಲು 399. ಹಾಗೆ ಇಲ್ಲಿನ ಒಟ್ಟು ಸಾಕ್ಷರತಾ ದರವನ್ನು ನೋಡ್ತಾ ಹೋದಾಗ, ಲಿಟರಸಿ ರೇಟ್ ಅನ್ನು ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಇಲ್ಲಿ 50.91% ಕಾಣಬಹುದು. ಇನ್ನು ಇಲ್ಲಿ ಪುರುಷರ ಪಾಲು 56.64 ಆಗಿದ್ರೆ ಮಹಿಳೆಯರ ಪಾಲು 44.77 ಆಗಿದೆ. ಇದು 2011ರ ಜನಗಣತಿಯ ಪ್ರಕಾರ. ಇನ್ನು 2025ಕ್ಕೆ ಬಂದಾಗ ಬಹಳಷ್ಟು ಚೇಂಜಸ್ ಆಗಿರಬಹುದು ಇದರಲ್ಲಿ. ಇನ್ನು ಇಲ್ಲಿನ ಒಟ್ಟು ಮನೆಗಳ ಸಂಖ್ಯೆ ಅಂತ ಬಂದಾಗ 182 ನಾವಿಲ್ಲಿ ಕಾಣಬಹುದಾಗಿದೆ. ಮತ್ತು ಈ ಒಂದು 2009ರ ಒಂದು ಅಂಕಿಅಂಶ ಏನಿದೆ, ಈ ಅಂಕಿಅಂಶದ ಇಲ್ಲಿ ನೋಡ್ತಾ ಹೋದಾಗ ನಾವು ಆಗ ತಾನೇ ಈ ಒಂದು ಅರಕೆರೆ ಅಂತಕ್ಕಂತಹ ಒಂದು ಪ್ರದೇಶವನ್ನ ಗ್ರಾಮ ಪಂಚಾಯಿತಿಯಾಗಿ ಬದಲಾಯಿಸ್ತಾರೆ. ಹಾಗೆ 2019ರ ಅಂಕಿಅಂಶವನ್ನ ನೋಡ್ತಾ ಹೋದಾಗ ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿ ಏನಿದೆ ಇದು ಯಲಹಂಕ ವಿಧಾನಸಭೆ ಕ್ಷೇತ್ರಕ್ಕೆ ಸೇರ್ಪಡೆ ಆದ್ರೆ, ಹಾಗೆ ಲೋಕಸಭಾ ಕ್ಷೇತ್ರ ಅಂತ ಅಂದಾಗ ಚಿಕ್ಕಬಳ್ಳಾಪುರಕ್ಕೆ ಇದು ಸೇರ್ಪಡೆ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಅರಕೆರೆ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ MLA ಅಂತ ಬಂದಾಗ SR ವಿಶ್ವನಾಥ್ ಅವರಿದ್ರೆ, MP ಅಂತ ಬಂದಾಗ ಡಾಕ್ಟರ್ K ಸುಧಾಕರ್ ಅವರಿದ್ದಾರೆ. ಇನ್ನು ಇದು ದೊಡ್ಡಬಳ್ಳಾಪುರದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರಣ ಒಂದಷ್ಟು ರೀತಿಯ ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳು ನಡೀತಕ್ಕಂತಹ ಕೇಂದ್ರ ಬಿಂದುವಾಗಿದೆ. ಇಲ್ಲಿ ಒಂದಷ್ಟು ಜನರಿಗೆ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿ ಏನಿದೆ ಇದರ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ 11 ಗ್ರಾಮಗಳು ಬರುತ್ತೆ. 11 ಗ್ರಾಮಗಳನ್ನ 22 ವಾರ್ಡ್ಗಳಾಗಿ ವಿಭಾಗ ಮಾಡಲಾಗಿದೆ. ಇದರಲ್ಲಿ 22 ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವು ಕಾಣಬಹುದು. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಶಿಕ್ಷಣ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಖಾಸಗಿ ಹಾಗೆ ಸರ್ಕಾರಿ ಸೇರಿ ಒಟ್ಟಾರೆಯಾಗಿ ಇಲ್ಲಿ 5 ಶಾಲೆಗಳನ್ನ ನಾವು ಕಾಣಬಹುದಾಗುತ್ತೆ. ಹಾಗೆ ಇಲ್ಲಿನ ಒಂದು ಕಂದಾಯ ವ್ಯವಸ್ಥೆ ಒಟ್ಟು ಬೇಡಿಕೆ ಅಂತ ಬಂದಾಗ 9,40,41,539 ರುಗಳನ್ನ ನಾವು ಕಾಣಬಹುದು. ಆದ್ರೆ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು ಕೇವಲ 2,23,17,549. ಇನ್ನು ಬಾಕಿ ಉಳಿದಿರುವಂತಹದ್ದು 7,11,73,989 ಇರ್ತಕ್ಕಂಥ ಒಟ್ಟು 9 ಕೋಟಿಯಲ್ಲಿ ಕೇವಲ 2 ಕೋಟಿ ಆಗಿರುವಂತದ್ದು. ಇನ್ನು 7 ಕೋಟಿ ಸುಮಾರು ಬಾಕಿ ಉಳಿದಿರ್ತಕ್ಕಂಥದ್ದು. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರನ್ನ ನಾವು ಮಾತಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸಂಪರ್ಕಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಅಷ್ಟು ಸದಸ್ಯರಲ್ಲಿ ಒಂದಷ್ಟು ಜನರು ಸಂಪರ್ಕಕ್ಕೆ ಸಿಗಲಿಲ್ಲ. ಆದ್ರೂ ಕೂಡ ಒಂದು 2 ಚುನಾಯಿತ ಸದಸ್ಯರು ನಮ್ಮ ಆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಹಾಗೆ ಅವರಿಗೆ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಶ್ರೀಯುತ ಚನ್ನಪ್ಪ ಅಂತ ಹೇಳಿ ಇವರು ಈ ಒಂದು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿ, ಅರಕೆರೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿ ಅಂತ ಹೇಳ್ಬೋದು. ಪ್ರಯತ್ನ ಮಾಡೋಣ. ಕೆಲವೊಮ್ಮೆ ಒಂದಷ್ಟು ಕೆಲಸಗಳಿರುವ ಕಾರಣ ಸಂಪರ್ಕ ಸಾಧ್ಯ ಆಗೋದಿಲ್ಲ ಕೆಲವರಿಗೆ. ಹಲೋ ಹಲೋ ಸರ್, ಕೇಳ್ತಾ ಇದೆಯಾ? ಓಕೆ ಸರ್, ಓಕೆ. ನೋಡಿ, ಕೆಲವೊಂದು ಒಂದಷ್ಟು ವೈಯಕ್ತಿಕ ಕಾರಣಗಳು, ಒಂದಷ್ಟು ಆಫೀಸ್ ಕೆಲಸಗಳು, ಈ ರೀತಿಯಾಗಿ ಕೆಲವೊಂದು ಸಂಪರ್ಕಗಳು ಕೆಲವೊಂದು ಸಮಯಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇನ್ನೊರು ಚುನಾಯಿತ ಪ್ರತಿನಿಧಿ MV ಪದ್ಮಾ ಅಂತಕ್ಕಂಥವ್ರು, MV ಪದ್ಮಾ ಅವರು ಕೂಡ ಭರವಸೆಯನ್ನ ನೀಡಿದ್ರು. ಪ್ರಯತ್ನಿಸಿ. ಹಲೋ ಮೇಡಮ್, ನಮಸ್ತೆ. ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಕಾರ್ಯಕ್ರಮ ಆಗ್ತಾ ಇದೆ. ಮ್ಯಾಮ್, ನಿಮ್ದು 4 ವರ್ಷ ಈಗಾಗ್ಲೇ ಮುಗ್ದಿದೆ, ಇನ್ನು 1 ವರ್ಷ ಇದೆ. ಹೇಗಿದೆ ಮೇಡಮ್ ಅನುಭವ? ಚೆನ್ನಾಗಿದೆ. ನಮ್ಮ ಪಂಚಾಯತಿನಲ್ಲಿ ಅಭಿವೃದ್ಧಿ
ರೀತಿ ಕೆಲಸಗಳನ್ನ ನಾವು ಮಾಡಿದೀವಿ. ಚೆನ್ನಾಗಿದೆ ಮೇಡಮ್. ಓಕೆ ಮೇಡಮ್, ನೀವೊಬ್ರು ಮಹಿಳೆಯಾಗಿ ಮನೆ ಮತ್ತೆ ಆಫೀಸ್ ನ ಮ್ಯಾನೇಜ್ ಮಾಡ್ಬೇಕು ಅಂತಂದಾಗ ಒಂದಷ್ಟು ಸಮಯ ಬೇಕಾಗುತ್ತೆ. ಹೇಗಿತ್ತು ಮೇಡಮ್ ಸವಾಲುಗಳು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ? ಮಾಡ್ಬೋದು, ಯಾಕಂದ್ರೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ದಾಗ ಖಂಡಿತ. ಹೌದು. ಮಾಡ್ಬೋದು. ನೀವು ಈ ಚುನಾವಣೆಗೂ ಮುಂಚೆ ಪ್ರಚಾರದ ವೇಳೆಯಲ್ಲಿ ಜನರಿಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತೀರಾ, ಇವಾಗ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಜನರ ಪ್ರತಿಕ್ರಿಯೆ ಇವಾಗ ಹೇಗಿದೆ ಮೇಡಮ್? ಜನರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ನಾವೇನೇ 4 ವರ್ಷ ಕೆಲಸ ಮಾಡಿದ್ದೀವಿ, ಯಾರು ಕೂಡ ಈ ಕೆಲಸ ಆಗಿಲ್ವಲ್ಲ ಅಂತ ಯಾರು ನಮ್ಮ ಮನೆ ಹತ್ರ ಬಂದಿಲ್ಲ, ಪಂಚಾಯತಿ ಕೂಡ ದೂರ್ ಕೊಟ್ಟಿಲ್ಲ. ಯಾಕಂದ್ರೆ ನಾವೇ ಅದಕ್ ಮುಂಚೆನೆ ನೋಡ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಿದೀವಿ ಅನ್ನೋ ತೃಪ್ತಿ ನಮ್ಗಿದೆ. ಸೊ ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ ಮೇಡಮ್. ಇದು ಫಸ್ಟ್ ಟೈಮ್ ನೀವು ಚುನಾವಣೆಯಲ್ಲಿ ಭಾಗವಹಿಸಿದ್ದು ಅಥವಾ ಈ ಹಿಂದೆ ಏನಾದ್ರು? ಇಲ್ಲ, ಇದೇ ಫಸ್ಟ್ ಟೈಮ್ ಮೇಡಮ್. ಮುಂದೆ ಏನಾದ್ರು ನಿಲ್ಲುವಂತ ಯೋಚನೆ ಇದೆಯಾ ಮೇಡಮ್? ಅಂದ್ರೆ ಜನಗಳ ಸೇವೆ ಮಾಡೋದು ಒಂದು ಅದೃಷ್ಟ ಅಲ್ವಾ ಮೇಡಮ್? ಖಂಡಿತ ಮೇಡಮ್. ಏನ್ ಗೊತ್ತಾ, ಇನ್ನೊಂದ್ 5 ವರ್ಷ ಎಕ್ಸ್ಟ್ರಾ ಸಿಕ್ತು ಅಂತಂದ್ರೆ ಇನ್ನೂ ಒಂದಷ್ಟು ಕೆಲಸ ಬಾಕಿ ಇದೆ, ಮಾಡಬಹುದು ನಾವು ಅನ್ನುವಂತ ಕೆಲಸಗಳಿದೆಯಾ? ಖಂಡಿತ ಇದೆ ಮೇಡಮ್, ಖಂಡಿತ ಇದೆ. ಯಾಕೆಂದ್ರೆ ಬೇಸಿಕ್ ಅಂತ ಏನಿದೆ ಅಂದ್ರೆ ಮಾಮೂಲಿ ಮೂಲಭೂತ ಕಡೆಗಳು ಏನಿದೆ ಊರಿನಲ್ಲಿ ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಇಲ್ಲದೆ ನೆಲೆಸ್ತಾನೆ ಮಾಡಿಸ್ಬಿಟ್ರೆ ಮುಂದೆ ದೊಡ್ಡದು ಏನಂದ್ರೆ ಒಂದ್ ಇವಾಗ ಮಹಿಳೆಯರಿಗೆ ಒಂದು ಭವನ ಇರ್ಬೋದು ಅಥವಾ ಲೈಬ್ರರಿ ಇರ್ಬೋದು, ಈ ತರ ಒಂದ್ ದೊಡ್ಡದಕ್ಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಮೇಡಮ್. ಹೌದು ಮೇಡಮ್. ಮೇಡಮ್, ಈ ಕೆಲಸಗಳನ್ನೆಲ್ಲ ಮಾಡ್ಬೇಕು ಅಂತ ಅಂದಾಗ ಫಸ್ಟ್ ನಿಮ್ಗೆ ಪಂಚಾಯತ್ ಅಲ್ಲಿ ಒಗ್ಗಟ್ಟಿರ್ಬೇಕು, ನೀವೆಲ್ಲಾ ಮೆಂಬರ್ಗಳದ್ದು ಅಲ್ವಾ? ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾ ಇದ್ದೀವಿ. ಇರೋದ್ರಿಂದಲೇ ನಾವು ಇಷ್ಟೊಂದು ಕೆಲಸ ಮಾಡೋದಕ್ಕೆ ಸಹಕಾರಿ ಆಗೋದು ಮೇಡಮ್. ಅಲ್ಲಿ ಫಸ್ಟ್ ಚೆನ್ನಾಗಿರ್ಬೇಕು. ಹೌದು ಹೌದು. ಅಲ್ಲಿ ಚೆನ್ನಾಗಿದ್ರೆ ನಾವು ಊರುಗಳಲ್ಲಿ ಕೆಲಸ ಮಾಡಕ್ಕಾಗೋದು. ಅಧ್ಯಕ್ಷ ಆಗ್ಲಿ ಪಿಡಿಒ ಆಗ್ಲಿ ಎಲ್ರು ಸಹಕಾರ ಇದ್ರೇನೆ ನಾವೆಲ್ಲ ಕೆಲಸ ಮಾಡೋದಕ್ಕಾಗೋದು ಮೇಡಮ್. ಮೇಡಮ್, ಹಾಗಾದ್ರೆ ನಿಮ್ದು ಸಿಬ್ಬಂದಿ ವರ್ಗ ಕೂಡ ಚೆನ್ನಾಗಿದೆ. ಪಿಡಿಒ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಇವ್ರುಗಳು ಏನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್ಕಾರಿ ಸಿಬ್ಬಂದಿಗಳು? ಚೆನ್ನಾಗಿದೆ, ನಾವೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀವಿ ನೋಡ್ಕೊಂಡು. ಚೆನ್ನಾಗಿದೆ. ಅವರು ಜನರಿಗೆ ಹೇಗ್ ಸ್ಪಂದನೆ ಕೊಡ್ತಾರೆ ಮೇಡಮ್? ಏನೋ ಒಂದ್ ಕೆಲಸ ಆಗ್ಬೇಕು ಅಂತ ಬಂದಾಗ ಜನರಿಗೆ ಚೆನ್ನಾಗಿ ಸ್ಪಂದನೆ ಕೊಡ್ತಿದ್ದಾರೆ. ನಾವು ಆತರ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಸ್ಟಾಫ್ ನಾವ್ ಇಟ್ಟಿದ್ದೀವಿ. ಹೌದು ಮೇಡಮ್. ಈ ಕಾಲಕ್ಕೆ ಸಭೆಗಳು ಏನಾಗ್ಬೇಕು? ಈ ಗ್ರಾಮ ಸಭೆ ಆಗಿರ್ಬೋದು, ಸಾಮಾನ್ಯ ಸಭೆಗಳೆಲ್ಲ ಆಗ್ತಾ ಇದೆಯಾ ಮೇಡಮ್? ಕಾಲಕ್ಕೆ ಸಾಮಾನ್ಯ ಸಭೆ, ಗ್ರಾಮ ಸಭೆ ಅಥವಾ ಅಂಗವಿಕಲರ ಸಭೆ ಇರ್ಬೋದು, ಮಹಿಳಾ ಗ್ರಾಮ ಸಭೆ ಎಲ್ಲಾನು ಆಗ್ತಿದೆ. ಬಟ್ ನನ್ನ ಪ್ರಕಾರ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಒಂದು ಇದಿದೆ ಮೇಡಮ್. ಯಾಕೆಂದ್ರೆ ಇವಾಗ ಆಗಿರೋದು ಅಷ್ಟು ಸಮಾಧಾನ ಇಲ್ಲ ನನಗೆ. ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ, ಯಾಕೆಂದ್ರೆ ಒಂದು ಪಂಚಾಯತಿ ವೈಸ್ ಮಾಡ್ಬೇಕಾದ್ರೆ ನಾವು ಏನೋ ನಾಮಕಾವಸ್ಥೆಗೆ ಮಾಡ್ಬಾರ್ದು, ಜನರು ತಲುಪ್ಬೇಕು ಮೇಡಮ್. ನಾವ್ ಏನೇ ಸಭೆ ಮಾಡಿದ್ರು ಅದು ಜನಗಳಿರ್ಬೇಕಲ್ಲಿ, ಬರೀ ನಾವೇ ಮಾಡ್ಕೊಳ್ಳೋದಲ್ಲ. ಜನರು ಬರ್ತಾ ಇದ್ದಾರಾ ಮೇಡಮ್? ಜನರಿಗೆ ತಲುಪಿಸ್ತಾ ಇದ್ದೀರಾ? ಜನರಿಗೆ ತಲುಪಿಸೋದು ಕಡಿಮೆ ಆಗಿದೆ ಮೇಡಮ್. ಯಾಕೆಂತಂದ್ರೆ ಅವರು ನಾವು ನೋಡ್ಕೋಬೇಕು, ಯಾವಾಗ ಫ್ರೀ ಇರ್ತಾರೆ, ನಾವ್ ಯಾವ ಟೈಮಲ್ಲಿ ಇಟ್ಕೋಬೇಕು, ರಜಾ ದಿನಗಳ ಅಥವಾ ರಜಾ ದಿನಗಳಲ್ಲಿ ಆಗಲ್ಲ, ನೋಡ್ಕೋಬೇಕು. ಯಾವಾಗ ಮಾಡಿದ್ರೆ ಜನಗಳು ಬರ್ಬೋದು, ಎಲ್ಲಿ ಮಾಡಿದ್ರೆ ಬರ್ಬೋದು, ಅವೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಮೇಡಮ್. ಮೇಡಮ್, ಈ ಒಂದು ಏನು ಒತ್ತಡಗಳು ಏನಾದ್ರು ಇದೆಯಾ ಮೇಡಮ್? ಒತ್ತಡಗಳು ಅಂದ್ರೆ ಒಬ್ರು ಮಹಿಳೆಯಾಗಿ ಕೆಲವೊಂದ್ಸಲ ಅತಿ ಬೇಗನೆ ಸುಸ್ತಾಗ್ಬಿಡ್ತಾರೆ ಕೆಲವರು, ಕೆಲಸ ಮಾಡ್ಬೇಕು, ಓಡಾಟ. ನಿಮ್ದು ಕಟ್ಟಡ ವ್ಯವಸ್ಥೆ ಎಲ್ಲ ಹೇಗಿದೆ ಮೇಡಮ್? ಆಫೀಸ್ ಅಲ್ಲಿ ಏನ್ ಫೆಸಿಲಿಟಿ ಇರ್ಬೇಕು, ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಅದೆಲ್ಲ ಇದೆಯಾ ಮೇಡಮ್? ಕಟ್ಟಡ ಮೇಡಮ್ ಈ ಬಗ್ಗೆ ನಮ್ಗೆ ಪಂಚಾಯತಿ ನಮ್ದು ದೊಡ್ಡ ಪಂಚಾಯತಿ ಮೇಡಮ್. 10 ಊರಿದೆ ನಮ್ಮ ಪಂಚಾಯತಿನಲ್ಲಿ. ಆಮೇಲೆ ದೊಡ್ಡ ಊರುಗಳಿದ್ದಾವೆ. ಇವಾಗೆಲ್ಲ ಕಮರ್ಷಿಯಲ್ ಏರಿಯಾಗಳು ಜಾಸ್ತಿ ಆಗ್ತಿದೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಿದೆ. ಬಟ್ ಪಂಚಾಯತಿ ಮಾತ್ರ 20 ವರ್ಷ ಹೆಂಗಿತ್ತು ಅದೇ ಇದೆ. ನಾವು ಜನ ಹೊರಗಡೆ ಬಂದ್ರೆ ಇಬ್ಬರಿದ್ರೆ ಹೊರಗಡೆ ಹೋಗ್ಬೇಕು, ಆತರ ಆಗ್ಬಿಟ್ಟಿದೆ ಪಂಚಾಯತಿ ವ್ಯವಸ್ಥೆ. ಕಟ್ಟಡ ವ್ಯವಸ್ಥೆ ನಮ್ಗೆ ಚೆನ್ನಾಗಿಲ್ಲ ಮೇಡಮ್. ಇದ್ರ ಬಗ್ಗೆ ನೀವೆಲ್ಲೂ ಮಾತಾಡಿಲ್ವಾ? ಅಂದ್ರೆ ಬೇಕು ನಮ್ಗೆ ಅಂತ ಹೇಳಿ. ಅದೇ ಮೇಡಮ್, ಇದು ನಿಮ್ಮ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ, MLA ಆಗಿರ್ಬೋದು, MP ಆಗಿರ್ಬೋದು, ಇವ್ರು ಹೇಗಿದ್ದಾರೆ ಮೇಡಮ್? ಅಂದ್ರೆ ನೀವ್ ಯಾವ್ದೊಂದ್ ಸಮಸ್ಯೆ ಇಟ್ಕೊಂಡು ಹೋದ ತಕ್ಷಣ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ? ಸ್ಪಂದಿಸ್ತಾರಾ?
ನಿಮ್ಮ MLA ಮತ್ತೆ MP ಅವರು ಹಾ ಮೇಡಮ್. ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಮೇಡಮ್? ನೀವ್ ಯಾವ್ದೊಂದ್ ಕೆಲಸ ಅಂತ ಹಿಡ್ಕೊಂಡು ಹೋದಾಗ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ? MLA ನಮ್ಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಮೇಡಮ್. SR ವಿಶ್ವನಾಥ್ ಅವರು ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಕನ್ನಡಕ್ಕೂ ಕೂಡ ನಾವು ಕೇಳಿದೀವಿ. ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನೀವೆಲ್ಲರೂ ಒಮ್ಮತವಾಗಿ ಯಾವ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ನೀವೆಲ್ಲ ಮಾತಾಡ್ಕೊಂಡ್ ಬನ್ನಿ ನೋಡೋಣ ಅಂತಾನೆ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಯಾಕೆಂದ್ರೆ ಈಗೇನು ಯಾವ ಊರಲ್ಲಿ ಕಟ್ಟಡ ಇದೆಯೋ ಆ ಊರಲ್ಲೇ ಕಟ್ಟಡನ ಚೇಂಜ್ ಮಾಡ್ಬೇಕು, ಅಥವಾ ವಸತಿ ಸೌಕರ್ಯ ಇರೋಂಥದ್ದು, ಅಂದ್ರೆ ರೋಡ್ ಇರ್ಬೋದು, ಎಲ್ರಿಗೂ ಬರೋದಕ್ಕೆ ಅನುಕೂಲ ಇರುವಂತ ಜಾಗದಲ್ಲಿ ಪಂಚಾಯತಿ ಇರ್ಬೇಕು ಮೇಡಮ್. ನಾನು ಹೇಳೋದು ಏನಂದ್ರೆ, 20 ವರ್ಷದ 25 ವರ್ಷದ ಹಿಂದೆ ಪಂಚಾಯತಿ ಹೇಗಿತ್ತು ಅಂದ್ರೆ, ಜನಗಳಿಗೆ ಪಂಚಾಯತಿ ಹತ್ರ ಅಷ್ಟು ಹೋಗ್ತಿರ್ಲಿಲ್ಲ. ಈಗ ಪ್ರತಿಯೊಂದಕ್ಕೂ ಪಂಚಾಯತಿ ಬೇಕು ನಮ್ಗೆ. ಸ್ಥಳೀಯ ಸರ್ಕಾರ ಆಗ್ಬಿಟ್ಟಿದೆ ನಮ್ಗೆ ಇವಾಗ ಪಂಚಾಯತಿ. ಬಟ್ ಅಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಎಲ್ರೂ ಓನ್ ವೆಹಿಕಲ್ ಅಲ್ಲೇ ಹೋಗ್ಬೇಕು. ಆ ಒಂದು ರೀತಿಯಲ್ಲಿ ಇದೆ ನಮ್ಮ ಪಂಚಾಯತಿ. ಒಂದು ಇನ್ನೊಂದೇನಾಗಿದೆ ಅಂದ್ರೆ, ನನ್ನ ಒಂದು ಸಲಹೆ ಏನಂದ್ರೆ ಮೇಡಮ್, ಪಂಚಾಯತಿ ಯಾವ ಜಾಗದಲ್ಲಿ ಇರ್ಬೇಕು ಅಂದ್ರೆ, ಜನಗಳು ಗುಂಪುಗಳು ಓಡಾಡುವಂತ ಜನಗಳು ಇರ್ತಾರಲ್ಲ, ಅಲ್ಲಿ ಪಂಚಾಯತಿ ಇರ್ಬೇಕು. ಅವಾಗ ಸ್ಟಾಫ್ ಕೂಡ ಅಲರ್ಟ್ ಆಗಿರ್ತಾರೆ. ಏನೋ ಒಂದು ಅಕ್ರಮ ನಡೆಯಲ್ಲ ಅಲ್ಲಿ. ಎಲ್ರು ಕೂಡ ಭಯದಲ್ಲಿ ಕೆಲಸ ಮಾಡ್ತಾರೆ. ಯಾರಾದ್ರೂ ಬರ್ಬೋದು ಸಡನ್ ಒಳಗಡೆ, ನಾವು ಏನೋ ಅಕ್ರಮ ಮಾಡೋದಕ್ಕೆ ಆಗೋದಿಲ್ಲ, ಇವತ್ತು ಖಾತೆ ಮಾಡ್ಕೊಳ್ಳೋದಿರ್ಬೋದು, ಏನೋ ಒಂದು ನಡೆಯುತ್ತಲ್ಲ ಮೇಡಮ್ ಪಂಚಾಯತಿಗಳಲ್ಲಿ. ಆ ತರದೆಲ್ಲ ನಡೀಬಾರ್ದು ಅಂದ್ರೆ ಪಂಚಾಯತ್ ಯಾವ್ದೋ ಒಂದು ಮೂಲೆನಲ್ಲಿ, ಹಳ್ಳಿನಲ್ಲಿ ಎಲ್ಲೋ ಮೂಲೆನಲ್ಲಿ ಇರ್ಬಾರ್ದು ಮೇಡಮ್. ಒಂದು ಪಬ್ಲಿಕ್ ಅಲ್ಲಿ ಇರ್ಬೇಕು. ಅಲ್ಲಿ ಜನ ತುಂಬಾ ಓಡಾಡುವಂತ ಪ್ಲೇಸ್ ಅಲ್ಲಿ ಇರ್ಬೇಕು. ಅವಾಗ ಎಲ್ರು ಅಲರ್ಟ್ ಆಗಿರ್ತಾರೆ, ಎಲ್ರು ಭಯವಾಗಿರ್ತಾರೆ. ಯಾರಾದ್ರೂ ಬರ್ತಾರಪ್ಪ, ನಾನು ಕ್ಲೀನ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಅದೊಂದು ಇಲ್ಲ ಮೇಡಮ್ ನಮ್ಮ ತುಂಬಾ ಒಂದು ಕುಗ್ರಾಮದಲ್ಲಿದೆ ಮೇಡಮ್. ಅಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ, ಯಾವಾಗ ಹೋದ್ ಬಸ್ ಬರುತ್ತೆ. ಆಮೇಲೆ ಅಲ್ಲೊಂದು ಅಂಗಡಿಗಳು ಕೂಡ ಇಲ್ಲ ಮೇಡಮ್ ಆ ಊರಲ್ಲಿ. 25 ವರ್ಷದಿಂದ ಪಂಚಾಯತಿ ಮಾಡಿರೋದು. ಏನಿರುತ್ತೆ ಇವತ್ತು ನಮಗೆ ಅಲ್ಲೇ ಬೇಕು ಅಂತ ಜನ ಹೇಳಿದ್ರೆ. ಹೌದು ಮೇಡಮ್. ಅಂದ್ರೆ ನಿಮ್ಗೆ ಇವಾಗ ಏನು, ನೀವೇ ಜಾಗವನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾರೆ. ಖಂಡಿತ ನೀವ್ ಇದ್ರಲ್ಲಿ ಒಂದು ಬದಲಾವಣೆಯನ್ನ ತರಬಹುದು. ಹೌದು, ತರಬೇಕು ಮೇಡಮ್, ಖಂಡಿತ ತರಬೇಕು. ನಾನು ಜಿಲ್ಲಾ ಪಂಚಾಯತಿ ಲೆಟರ್ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ನಮ್ದು ಪರ್ಸನಲ್ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಈಗ, ಬಟ್ ನಮ್ಗಿರೋ ಇನ್ನೊಂದು 8 ತಿಂಗಳಲ್ಲಿ ನನ್ನ ಕೆಲಸನ ಮಾಡ್ತೀನಿ. ಖಂಡಿತ ಮೇಡಮ್ ಆಗ್ಲಿ. ಯಾಕೆಂತಂದ್ರೆ ಒಂದು ಉತ್ತಮ ಯೋಚನೆ. ಜನರು ಇರ್ತಕ್ಕಂಥ ಜಾಗ ಅಂದ್ರೆ ಎಲ್ರು ಕೂಡ ಭಯ ಪಡ್ತಾರೆ ಯಾವ್ದೋ ಒಂದು ತಪ್ಪು ಕೆಲಸ ಮಾಡೋದಕ್ಕೆ. ಹೌದು, ಯಾರೋ ಕಲೆಕ್ಟರ್ ಇರ್ಬೋದು, ಮತ್ತೆ ಸೊಸೈಟಿಗಳು ಇರ್ಬೋದು, ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸದ್ಯದಿಂದ ಮಾಡ್ಕೊಟ್ಬಿಟ್ಟು ಕಳಿಸ್ತಾರೆ. ಆಗ್ಲೇನೆ ಇರ್ಬೋದು, ಬಟ್ ಏನೋ ಒಂದು ಭಯ ಇರೋದಿಲ್ಲ ಮೇಡಮ್. ಜನ ದಟ್ಟಣೆ ಇರ್ಬೇಕು. ಆ ಪ್ರದೇಶದಲ್ಲಿ ಪಂಚಾಯತಿ ಇರ್ಬೇಕು. ಖಂಡಿತ ಮೇಡಮ್, ಖಂಡಿತ ಒಳ್ಳೆ ಯೋಚನೆ ಮೇಡಮ್. ಇದು ಏನು JJM ಇದೆ, ಜಲ್ ಜೀವನ್ ಮಿಷನ್, ಮನೆ ಮನೆಗೆ ಗಂಗೆ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಮೇಡಮ್? ಅದು ಖಂಡಿತ ಚೆನ್ನಾಗಿ ತಲುಪಿಲ್ಲ ಮೇಡಮ್. ಖಂಡಿತ ಚೆನ್ನಾಗಿ ತಲುಪಿಲ್ಲ. ಯಾರು ಈಗ ಒಂದು ಕೆಲಸ ಆಗ್ಬೇಕಂದ್ರೆ ಮೇಡಮ್, ನಮ್ ಜನ ನಮ್ಮನ್ ಕೇಳ್ತಾರೆ. ಯಾಕೆ ನೀವು ಚುನಾಯಿತ ಪ್ರತಿನಿಧಿಗಳು ಅಂತ ನಮ್ಮನ್ ಕೇಳ್ತಾರೆ. ನಾನ್ ಯಾರ ಕೇಳ್ತೀವಿ, PDOನ ಅಥವಾ ಯಾರು ಇನ್ಚಾರ್ಜ್ ತಗೊಂಡಿದ್ದು ಜಲ್ ಜೀವನ, ಅವ್ರಿಗೆ ಫೋನ್ ಮಾಡ್ತೀನಿ. ಅವರೆಲ್ಲ ಏನ್ ಹೇಳ್ತಾರೆ, ಹೇಳಿದೀವಿ ಮೇಡಮ್ ಮಾಡ್ತಾರಂತೆ, ಹೇಳಿದೀವಿ ಮೇಡಮ್ ಮಾಡ್ತಾರಂತೆ. ಇಷ್ಟೇ ಮೇಡಮ್. ಅದೆಲ್ಲ ಹಗ್ದ ಹಾಕ್ಬಿಟ್ಟು ಜನ ಎಷ್ಟು ಬಿಟ್ಟು ಹಿಡಿತಾರೆ ಗೊತ್ತಾ? ಇವತ್ತಿಗೂ ಸರಿ ಮಾಡಿಲ್ಲ ಮೇಡಮ್ ಇನ್ನೂನು. ಮೇಡಮ್ ಅದಕ್ಕೋಸ್ಕರ ಈ ರೋಡ್ಗಳನ್ನೆಲ್ಲ ಅಗ್ದಿದಾರಲ್ವಾ, ಅದೆಲ್ಲ ಸರಿ ಮಾಡಿ. ಇಲ್ಲ ಮೇಡಮ್, ಇತ್ತೀಚೆಗೆಲ್ಲ ಒಂದ್ ಸ್ವಲ್ಪ ಮುಗಿಸಿದ್ದಾರೆ. 2 ತಿಂಗಳು 3 ತಿಂಗಳು ಅಗ್ದಿರೋದನ್ನೆಲ್ಲ ಹಂಗಾಗಿ ಬಿಟ್ಟಿದ್ದಾರೆ ಮೇಡಮ್. ನೀರ್ ಸಂಪರ್ಕ ಕೂಡ ಕೊಟ್ಟಿಲ್ಲ ಇವಾಗ. ಗೊತ್ತಿಲ್ಲ, ಎಲ್ಲ 102 ಕೊಟ್ಟಿದ್ದಾರೆ. ನಮ್ಗೆ 10 ಪಂಚಾಯತಿನಲ್ಲಿ 102 ಕೊಟ್ಕೊಂಡಿದ್ದಾರೆ ಅಷ್ಟೇ ಮೇಡಮ್. ಅವ್ರು ಇಂಜಿನಿಯರ್ಗಳು ಏನ್ ಹೇಳ್ತಾರೆ? ಇಷ್ಟೇ ಹೇಳದ ಮೇಡಮ್ ಅವರು, ಸರಿ ಮಾಡ್ತೀವಿ ಮಾಡ್ತೀವಿ. ಇಷ್ಟೇ ಹೇಳೋದು ಮೇಡಮ್. ಈಗ ನನ್ನನ್ ಕೇಳಿದ್ರೆ ನಾನು ಸ್ವಲ್ಪ ಮೇಲಿರೋರ್ಗೆ ಅವ್ರನ್ನ ಕೇಳಿದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ವ್ಯವಸ್ಥಿತವಾಗಿ, ಮೇಡಮ್ ಮೋದಿ ಅವರು ವ್ಯವಸ್ಥಿತವಾಗಿ ಮಾಡಿ ಈ ಒಂದು ಇದನ್ನ ತಗೊಂಡ್ಬಂದಿರೋದು ಮನೆ ಮನೆಗೆ ನಲ್ಲಿ ಅಂದ್ಬಿಟ್ಟು. ಇದನ್ನ ಅವರು ಸುಮ್ಮನೆ ಮಾಡಿರಲ್ಲ ಮೇಡಮ್, ವ್ಯವಸ್ಥಿತವಾಗಿ ಮಾಡಿದ್ದಾರೆ. ತಪ್ಪಿರೋದು ಎಲ್ಲಿ ಅಂತ ಅಂದ್ರೆ ನಮ್ಮಗಳಿಂದಾನೇ ತಪ್ಪಿರೋದು ಅಂತ ಮಾಡಿದ್ರೆ ಯಾಕೆ ಮಾಡ್ಬೇಕಲ್ಲ? ಹೌದು, ಏನ್ ಇಂಜಿನಿಯರ್ಗಳು ಸರಿಯಾಗಿ ಕೆಲಸ ಮಾಡಿದ್ರೆ. ಕೆಲಸ ಮಾಡ್ತಿಲ್ಲ ಮೇಡಮ್, ಮಾಡ್ತಿಲ್ಲ. ಬಟ್ ಅದೇ ಮೇಡಮ್, ಜನಗಳಿಗೆ ಅದು ಅರ್ಥ ಆಗ್ಬೇಕು. ಜನಗಳು ಪ್ರಶ್ನೆ ಮಾಡಕ್ ಬಂದ್ರೆ ಆಗತ್ತೆ ಎಲ್ಲಾನು. ಜನರು ಪ್ರಶ್ನೆ ಮಾಡ್ತಾರೆ ಮೇಡಮ್. ಅವರು ಪಾಪ ಯಾರು ಕೇಳ್ತಾರೆ ಮೇಡಮ್? ನಿಮ್ಮನ್ನ ಕೇಳೋದು ಪ್ರತಿನಿಧಿಗಳು ಮಾತ್ರ ಅವ್ರು ಕೇಳೋದು. ಆಮೇಲೆ ಅವ್ರು ಹೇಳೋದು ಅಂದ್ರೆ ಮೆಂಬರ್ಗಳು ಏನ್ ಮಾಡ್ತಿದ್ದಾರೆ, ಗೊತ್ತಿಲ್ವ ಇದು, ಅವ್ರು ಮಾಡ್ಬೇಕಾಗಿರೋದು ಅಂತಾರೆ. ಅದ್ ನಿಜಾನೇ ಮೇಡಮ್. ಅವ್ರು ನಮ್ಮನ್ನೇ ಕೇಳ್ಬೇಕು, ಯಾರೇ ಕೇಳ್ತಾರೆ ಅವರು?
ಖಂಡಿತ ಹೌದು ಮೇಡಮ್. ಇದು ಏನಿದೆ ಈಗ ನರೇಗಾ ಯೋಜನೆ ಏನಿದೆ, ಈಗ ಉದ್ಯೋಗ ಖಾತ್ರಿ ಅದು. ಅದೇ ಹೌದು ಮೇಡಮ್. ಮೇಡಮ್ ನರೇಗಾದು ನನಗೆ ತುಂಬಾ ಇದು ಮೇಡಮ್. ನರೇಗಾದಲ್ಲಿ ಕೆಲಸ ಮಾಡ್ಸೋದು ಅದನ್ನ ನಮ್ ಜನ ಅರ್ಥ ಮಾಡ್ಕೋಬೇಕು. ಜಾಬ್ ಕಾರ್ಡ್ ಮಾಡಿಸಿ ಯಾವ್ಯಾವ ತರ ಇದೆ ಅಂತ ಮಾಡ್ಕೋಬೇಕು ಅಂದ್ರೆ ಮೇಡಮ್ ಅದನ್ನ ಒಂದು ಸ್ವಲ್ಪನೂ ಮಾಡ್ಕೊಳ್ಳೋದ ಮೇಡಮ್. ತುಂಬಾ ಕಡಿಮೆ ನಮ್ ಪಂಚಾಯತಿನ ನರೇಗಾದು. ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಅಯ್ಯೋ ಜಾಬ್ ಕಾರ್ಡ್ ಮಾಡಿಸಿದ್ರೆ ದುಡ್ಡು ಯಾರೋ ಅಕೌಂಟ್ ಹೋಗುತ್ತೆ, ಅವ್ರೆಲ್ಲಿ ನಮಗ್ ಕೊಡ್ತಾರೆ, ಅವ್ರಿಗೆ ಹೋಗುತ್ತೆ ನಮ್ಗೆಲ್ಲಿ ಕೊಡ್ತಾರೆ ಮೇಡಮ್. ಅದಕ್ಕೂ ಒಂದು ವ್ಯವಸ್ಥೆ ಇದೆ ಮೇಡಮ್. ಅದು ಕೂಡ ನರೇಗಾದಲ್ಲಿ ಕರೆಕ್ಟ್ ಆಗಿ ಮಾಡಿಸ್ಬೇಕು. ಅದು ಈಗ ನರೇಗಾದಲ್ಲಿ ಅಭಿವೃದ್ಧಿ ಹೊಂದಿರುವಂತ ಜಿಲ್ಲೆಗಳು ಇದೆ ಮೇಡಮ್. ಇದೆ ಮೇಡಮ್, ಖಂಡಿತ ಇದೆ. ಖಂಡಿತ ಅದ್ಯಾಕ ಅವ್ರ್ಯಾಕ ಅಭಿವೃದ್ಧಿ ಹೊಂದ ನರೇಗಾದಿಂದ? ಹೌದು ಹೌದು, ಎಲ್ರಿಗೂ ಒಂದೇ ತಾನೇ ವ್ಯವಸ್ಥೆ ಇರೋದು. ಅಲ್ಲಿನ ಆತರ ಇದ್ ಮಾಡ್ಕೊಂಡಿದ್ದಾರೆ. ಅದೇ ನಮ್ಮ ಯೋಚನೆಗಳು ಬದಲಾಗ್ಬೇಕು. ಯೋಚನೆಗಳು ಬದಲಾಗ್ಬೇಕು ಮೇಡಮ್. ಫಸ್ಟ್ ನಮ್ ಯೋಚನೆ ಬದಲಾಗ್ಬೇಕು. ಯಾವ್ದು ಅಕೌಂಟ್ ಹೋಗುತ್ತೆ ನಮ್ಗೇನ್ ಬರುತ್ತೆ, ಯಾಕಂದಾಗುತ್ತೆ ಆಗಲ್ಲ ಮೇಡಮ್. ನಾನು ನರೇಗಾದಲ್ಲಿ ಕೆಲಸ ಮಾಡ್ತಿದ್ದೀನಿ, ನಮ್ಮ ತೋರ್ಕೊಂಡೆ ಕೆಲಸ ಮಾಡ್ತಿದ್ದೀನಿ ನರೇಗಾದಲ್ಲಿ, ನಾನು ಬಂದಿದೆ. ಬಟ್ ಯಾರು ಈ ಒಂದು ಆ ಕಾರ್ಡ್ಗಳನ್ನ ಮಾಡಿಸಿಲ್ವಾ ನಿಮ್ಮ ವ್ಯಾಪ್ತಿಯಲ್ಲಿ? ಕಡಿಮೆ ಇದೆ, ತುಂಬಾ ಕಡಿಮೆ ಕಡಿಮೆ ಮೇಡಮ್, ಕಡಿಮೆ. ತುಂಬಾ ತಿಳ್ಕೊಂಡಿರೋರು ಅದ್ರ ಬಗ್ಗೆ. ಈಗ ನಾನು ಹೇಳ್ತಿದ್ದೀನಲ್ವಾ ಯಾಕೆ ಮಾಡಿಸ್ಬಾರ್ದು ಅಂತ, ಈ ತರ ಬೆರಳಿಕೆ ಅಷ್ಟು ಜನ ಮೇಡಮ್. ಮೇಡಮ್ ನಿಮ್ಮಲ್ಲಿ ಅದನ್ನ ಈಗ ಹೊರತುಪಡಿಸಿ ರಸ್ತೆಗಳು, ಬೀದಿ ದೀಪಗಳು, ಬೇರೆ ನೀರಿನ ವ್ಯವಸ್ಥೆ ಅಂದ್ರೆ ಈ ಜೆಜೆಎಂ ಹೊರತುಪಡಿಸಿ ಇವಾಗ ಏನ್ ಬೇರೆ ನೀರಿದೆ ಅದೆಲ್ಲ ಯಾವ ಮಟ್ಟಿಗಿದೆ ಮೇಡಮ್? ಅದೆಲ್ಲ ಚೆನ್ನಾಗಿದೆ ಮೇಡಮ್, ಅದೆಲ್ಲ ಚೆನ್ನಾಗಿದೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಬೀದಿ ದೀಪಗಳು ಇರ್ಬೋದು, ಮಾಮೂಲಿ ವಾಟರ್ದು ಬೇಸಿಕ್ ಏನೇನಿದೆ ಅದೆಲ್ಲ ನಾವು ಕರೆಕ್ಟಾಗಿ ಮಾಡಿಸ್ಬಿಟ್ಟಿದ್ದೀವಿ ಮೇಡಮ್. ಅದೆಲ್ಲ ಏನ್ ತೊಂದರೆ ಇಲ್ಲ. ರಸ್ತೆಗಳು ಮೇಡಮ್? ರಸ್ತೆಗಳು ಚೆನ್ನಾಗಿದೆ ಮೇಡಮ್, ರಸ್ತೆಗಳು ಚೆನ್ನಾಗಿದೆ. ಅದೆಲ್ಲ ನಮ್ಮ ಶಾಸಕರು ಸಹಕಾರದಿಂದ ನಾವು ಅದನ್ನೆಲ್ಲ ಚೆನ್ನಾಗಿ ಮಾಡ್ಸಿದ್ದೀವಿ ಮೇಡಮ್. ಮೇಡಮ್ ಇದು ಏನು ಈಗ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಯಾವ್ದಾದ್ರು ಕಾರ್ಯಕ್ರಮಗಳು ಆಗ್ತಾ ಇದೆ ಪಂಚಾಯತ್ ಅಲ್ಲಿ, ಜಾಗೃತಿ ಮೂಡಿಸ್ತಕ್ಕಂಥದ್ದು ಜನರಿಗೆ? ಮೇಡಮ್ ಮಹಿಳಾ ಒಕ್ಕೂಟರು ಕೆಲವೊಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಅವ್ರ ಕೈಲಿದೆ. ಅವರು ಮಾಡ್ತಾ ಇಲ್ಲ ಮೇಡಮ್. ಎಲ್ಲ ಏನ್ ಮಾಡ್ತಾರೆ ಗೊತ್ತಿಲ್ಲ, ನಾಮಕಾವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ನಾಮಕಾವಸ್ಥೆ ಏನೋ ಒಂದಲ್ಲಿ ಬೋರ್ಡ್ ಹಾಕ್ಬಿಡ್ಬೇಕು, ಅದೊಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಫೋಟೋ ತೆಗೆದ್ಬಿಡ್ಬೇಕು, ತಾಲೂಕ್ ಪಂಚಾಯತ್ ಕಳಿಸ್ಬಿಡ್ಬೇಕು, ಅಷ್ಟೇ ಮಾಡ್ತಾ ಇರೋದು ಅಷ್ಟೇ ಮೇಡಮ್. ಮಹಿಳಾ ಒಕ್ಕೂಟ ಅಂದ್ರೆ 10 ಪಂಚಾಯತಿಯಿಂದ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಪಂಚಾಯತ್ 10 ಊರಿದೆ, 10 ಊರಿಗೆ ಒಂದು ಮಹಿಳಾ ಒಕ್ಕೂಟ ಅಲ್ವಾ ಮೇಡಮ್? ಅವರೊಂದು ಏನಾದ್ರು ಒಂದು ಮಹಿಳಾ ಗ್ರಾಮ ಸಭೆ ಅಂತ ಮಾಡಿದ್ರು ಅಂತ ಇಟ್ಕೊಳ್ಳಿ, 10 ಜನ ಯಾರಿದಾರ ಸಂಘದಲ್ಲಿ ಎಲ್ಲಾನು ಸೇರ್ಸ್ಬೇಕಾನೆ ಅವರು. ಖಂಡಿತ ಮೇಡಮ್, ಹೌದು. 10 ಜನನು ಸೇರ್ಸ್ಬೇಕು. ಬರ್ಲಿ ಬಿಡ್ಲಿ ಎಲ್ಲ ಪ್ರತಿನಿಧಿ, ಒಟ್ಟು ಪ್ರತಿನಿಧಿ ಎಲ್ಲರೂ ಇರ್ಬೇಕು ಅದರಲ್ಲಿ, ಎಲ್ಲರೂ ಇರಬೇಕು. ಏನೇನ್ ಸವಲತ್ತುಗಳಿದೆ ಅಂತ ನಮ್ಗಿನ ಚೆನ್ನಾಗಿ ಅವ್ರು ಹೇಳ್ಬೇಕು, ಅದನ್ನ ಅವ್ರು ಪಡ್ಕೋಬೇಕು. ಆತರ ಮಾಡಲ್ಲ ಮೇಡಮ್. ಏನೋ ಒಂದು ಗ್ರೂಪ್ ಅನ್ನ ಹಾಕಿದ್ರು, ಬಂದ್ರ ಬಿಟ್ರ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅನ್ನೋ ತರ ಇರ್ತದೆ. ಕೇವಲ ಒಂದು ದಾಖಲೆಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಹೌದು ಮೇಡಮ್, ಖಂಡಿತ. ಇವರು ಏನು ಈಗ ಅಂಗನವಾಡಿ ಆಗಿರ್ಬೋದು, ಶಾಲೆಗಳೇನಿದೆ ನಿಮ್ ವ್ಯಾಪ್ತಿಲಿ, ಆ ಟೀಚರ್ಗಳು ಸರಿಯಾಗಿ ಬರ್ತಾ ಇದಾರೆ ಮೇಡಮ್? ಅಲ್ಲಿ ಬಿಸಿ ಊಟದ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ? ಬಿಸಿ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಬರ್ತಿದೆ. ಶೌಚಾಲಯದ ಪಂಚಾಯತಿ ವ್ಯಾಪ್ತಿಗೆ ತಗೊಂಡಿದ್ದೀವಿ ಮೇಡಮ್. ಕ್ಲೀನ್ ಮಾಡ್ತಾರಿರ್ಬೋದು, ರೆಡಿ ಮಾಡಿಸ್ಕೊಡೋದಿರ್ಬೋದು, ಅದೆಲ್ಲ ನಮ್ಮ ಪಂಚಾಯತಿನ ನಾವು ಅವ್ರು ತಗೊಂಡಿದ್ದೀವಿ ಮೇಡಮ್, ಮಾಡಿಸ್ತೀವಿ. ಆಗ್ತಾ ಇದೆ. ಓಕೆ, ಟೀಚರ್ಗಳೆಲ್ಲ ಸರಿಯಾಗಿ ಬರ್ತಾರೆ ಮೇಡಮ್? ಈ ಬಾಣಂತಿಯರಿಗೆ ಮತ್ತೆ ಒಂದಷ್ಟು ಹೆಣ್ಮಕ್ಳಿಗೆಲ್ಲ ಏನ್ ಫುಡ್ ಗಳನ್ನ ಕೊಡೋ ವ್ಯವಸ್ಥೆ ಇದೆ ಅಂಗನವಾಡಿಯಿಂದ? ಮಾಡ್ತಿದ್ದಾರೆ ಮೇಡಮ್, ಖಂಡಿತ ಮಾಡ್ತಿದ್ದಾರೆ. ನಮ್ಮ ಪಂಚಾಯತಿ ವ್ಯಾಪ್ತಿ ಬರೋಂತ ಅಂಗನವಾಡಿ ಟೀಚರ್ಸ್ ಏನಿದ್ದಾರೆ, ಸಹಾಯಕಿಯರು ಏನಿದ್ದಾರೆ, ನಮ್ಮ ಒಂದು ಇದ್ರಲ್ಲೇ ಇದ್ದಾರೆ ಅವರು. ನಮ್ಮ ಪಂಚಾಯತಿ ಇದ್ರಲ್ಲೇ ಇಟ್ಕೊಂಡಿದ್ದೀವಿ, ನಾವೆಲ್ಲ ಗಮನಿಸ್ತೀವಿ. ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಅವ್ರದೇ ಒಂದು ಗ್ರೂಪ್ ಇದೆ, ಪಂಚಾಯತ್ ಅಂಗನವಾಡಿದೆ ಅಂತಾನೆ ಗ್ರೂಪ್ ಇದೆ. 10 ಟೀಚರ್ಸ್, ಸಹಾಯಕಿಯರು ಮತ್ತು ಸೂಪರ್ವೈಸರ್ ಮೆಂಬರ್ಸ್, ಇಷ್ಟು ಜನ ಇದ್ದೀವಿ ನಾವು ಆ ಗ್ರೂಪ್ ಅಲ್ಲಿ. ಡೈಲಿ ಅವ್ರು ಏನೇನ್ ಮಾಡ್ತಿದ್ದಾರೆ ಮಕ್ಕಳಿಗೆ, ಬಾಣಂತಿಯರಿಗೆ, ಮತ್ತೆ ಸ್ವಚ್ಛತೆಯನ್ನು ಕಾಪಾಡ್ತಾರೆ, ಏನ್ ಅವೇರ್ನೆಸ್ ಮಾಡ್ತಾರೆ, ಅದೆಲ್ಲ ನಮ್ಗೆ ಗೊತ್ತಾಗ್ತಿರುತ್ತೆ, ನಾವು ಗೊತ್ತಾಗ್ತೀವಿ ಮೇಡಮ್. ಖಂಡಿತ ಖುಷಿ ಮೇಡಮ್. ಇದು ಏನಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆ ಗ್ರಾಮಗಳಲ್ಲಿ, ಅದು ಎಲ್ಲಾ ಗ್ರಾಮಗಳಲ್ಲೂ ಇದೆಯಾ ಅಂದ್ರೆ ಏನ್ ಜನಸಂದಣಿ ಇರುವಲ್ಲಿ? ಮತ್ತೆ ಜೊತೆಗೆ ಆಶಾ ವರ್ಕರ್ಗಳು ಅಂದ್ರೆ ಡಾಕ್ಟರ್ಗಳು ಬರ್ತಾರ ಮೇಡಮ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು? ಮೇಡಮ್ ಮತ್ತೆ ಈ ಒಂದು ಏನು ಪಿಂಚಣಿ ಬರೋದಾಗಿರ್ಬೋದು 60 ವರ್ಷ ಮೇಲ್ಪಟ್ಟವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಅದು ಸ್ವಲ್ಪ ತೊಂದರೆ ಆಗಿದೆ ಮೇಡಮ್.
ಅದು ಕೆಲವರು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ತಗೊಳೋದಕ್ಕೆ ಅಂತ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಕೆಲವರಿಗೆಲ್ಲ ಏಜ್ ಮೇಡಮ್, ಪಿಂಚಣಿ ಅಂದ್ರೆ ಯಾರು ತಗೋತಾರೆ, ಏಜ್ ಆಗಿರೋರು. ಅವರು ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಷ್ಟು ದೂರ ತಗೊಳಕ್ ಆಗಲ್ಲ. ಅವ್ರಿಗೇನಾದ್ರು ಬೇರೆ ವ್ಯವಸ್ಥೆ ಮಾಡಿಸ್ಕೊಡೋದು, ಅದನ್ನೆಲ್ಲ ನಾವು ಮೊನ್ನೆ ಒಂದು ಸಭೆ ಮಾಡಿದ್ರು ಪಂಚಾಯತಿನಲ್ಲಿ, ಸಭೆ ಅಂದ್ಬಿಟ್ಟು. ಅದ್ರಲ್ಲಿ ಕೂಡ ಒಂದು ಕಂಪ್ಲೇಂಟ್ ಮಾಡಿದ್ರು ಅವರು ಜನಗಳು. ಆಗೋದಿಲ್ಲ, ವಯಸ್ಸಾಗಿದೆ, ನಮ್ ಪಿಂಚಣಿ ತಗೊಳೋದಕ್ಕೆ ಪೋಸ್ಟ್ ಆಫೀಸ್ ಹೋಗೋದು ದೂರ, ಅಂತ ಮಾಡಿ ಎಲ್ಲಾದ್ರೂ ಒಂದು ನಮ್ಮ ಹತ್ರವಾಗಿ ಅಂತೆಲ್ಲ ಕೇಳಿದ್ರು. ಮತ್ತೆ ಏನ್ ಮಾಡಿದ್ರು ಗೊತ್ತಿಲ್ಲ ಮೇಡಮ್. ಮೇಡಮ್ ಇದೇನಿದೆ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ, ಕರೆಂಟ್ ಆಗಿರ್ಬೋದು, ಪ್ಲಸ್ ಈ ಒಂದು ನ್ಯಾಯಬೆಲೆ ಅಂಗಡಿಗಳು ಏನ್ ರೇಷನ್ ಬರ್ತಾ ಇದೆ ಅದೆಲ್ಲ ಸರಿಯಾಗಿದೆಯಾ ಮೇಡಮ್? ಮೇಡಮ್ ಇನ್ನೊಂದಷ್ಟು ವಿಚಾರಗಳನ್ನ ಯಾವ್ದಾದ್ರು ಹಂಚ್ಕೊಳ್ಳೋದಕ್ಕೆ ಇದೆಯಾ ಮೇಡಮ್ ನೀವು ನಿಮ್ ಕಡೆಯಿಂದ? ಏನಿಲ್ಲ ಮೇಡಮ್, ನಮ್ಗೆ ಏನಂದ್ರೆ ನಾವು ಜನಪ್ರತಿನಿಧಿಗಳು ಏನಿದ್ದೀವಿ, ನಮ್ಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ನಾವು 4 ವರ್ಷದಿಂದ ಕೆಲಸ ಮಾಡ್ತಿದೀವಿ. ಮಾಡ್ತಾ ಇದೀವಿ, ಇರೋ ವರ್ಷದಿಂದಲೇ ಮಾಡ್ತೀವಿ. ನಮ್ಮ ಪಂಚಾಯತ್ ಏನಾದ್ರೆ ಸ್ವಲ್ಪ ಕಟ್ಟಡ ಆಗ್ಬೇಕು ಮೇಡಮ್, ಅಷ್ಟೇ. ಹೌದು ಮೇಡಮ್, ನಿಮ್ಗೆ ಏನು MLA ಅವರು ಹೇಳಿದ್ರೆ ಅದೇ ರೀತಿಯಾಗಿ ನೀವೊಂದು ಸ್ಥಳವನ್ನ ಹೇಳಿದ್ರೆ ಬಹುಶಃ ನೀವ್ ಹೇಳ್ದಾಗೆ ಜನಸಂದಣಿ ಇರತಕ್ಕಂತ ಸ್ಥಳ ಆದ್ರೆ ಜನರಿಗೂ ಅನುಕೂಲ, ಒಂದಷ್ಟು ಸಿಸ್ಟಮ್ಗಳು ಕೂಡ ಸರಿಯಾಗಿರುತ್ತೆ. ಎಸ್ ಮೇಡಮ್, ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ. ಯಾಕಂದ್ರೆ ಒಂದಷ್ಟು ನಾವು ಬಹಳ ಜನರ ಮಾತಾಡಿದ್ವಿ, ಆದ್ರೆ ಒಂದಷ್ಟು ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಕ್ಕಂಥವ್ರು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀರ ಅಂತಕ್ಕಂಥದ್ದು ನಮ್ಗೆ ಕನ್ಫರ್ಮ್ ಆಯ್ತು. ಯಾಕಂದ್ರೆ ಕೆಲವರು ಗೆದ್ದ ನಂತರ ಆಫೀಸ್ಗೆ ಕಾಲ ಇಡೋದಿಲ್ಲ, ಹಾಗೂ ಇಡ್ತಾರೆ. ಹಾಗಾಗಿ ನಿಮ್ಗೆ ಪ್ರತಿಯೊಂದು ವಿಷಯಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲ ಪ್ರತಿಯೊಂದು ವಿಷಯಗಳನ್ನ ನೀವು ಮಾಹಿತಿಯನ್ನ ನೀಡಿದ್ದೀರಿ. ಇಷ್ಟೊಂದು ನಮ್ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದ. ಮುಂದಿನ ಬಾರಿ ಕೂಡ ಒಂದಷ್ಟು ಕೆಲಸಗಳಾಗ್ಲಿ ಮೇಡಮ್ ನಿಮ್ ಕಡೆಯಿಂದ, ಒಂದಷ್ಟು ಜನರಿಗೂ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು. ಧನ್ಯವಾದ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, MV ಪದ್ಮಾ ಅವರು ಅರಕೆರೆ ಗ್ರಾಮ ಪಂಚಾಯತಿಯ ಓರ್ವ ಸದಸ್ಯರು, ಚುನಾಯಿತ ಸದಸ್ಯರು. ಬಹಳ ವಿಸ್ತಾರವಾಗಿ ಅವರ ಒಂದು ಗ್ರಾಮದ ಕುರಿತಾಗಿ ಹೇಳಿದ್ರು. ಪ್ರತಿಯೊಂದು ಮಾಹಿತಿಯನ್ನ ಕೂಡ ಅವರು ತಿಳಿದುಕೊಂಡಿದ್ದಾರೆ. ಬಹಳ ಖುಷಿ ಆಯ್ತು. ಇದೇ ರೀತಿ ಇನ್ನಷ್ಟು ಕೆಲಸಗಳು ಆಗ್ಬೇಕು ಅಂತಕ್ಕಂತಹದ್ದು ನಮ್ಮ ಒಂದು ನಿಲುವು. ಇದೇ ರೀತಿಯಾಗಿ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋಣ, ಇನ್ನೂ ಒಂದಷ್ಟು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸ್ಬೇಕು, ಅವರಿಂದ ಮಾಹಿತಿಯನ್ನ ಪಡಿಬೇಕು, ಯಾವ್ಯಾವ ರೀತಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಗ್ರಾಮದ ಪ್ರಜೆಯ ಕರ್ತವ್ಯ ಕೂಡ, ಒಂದು ಹಕ್ಕು ಕೂಡ ಇದು. ಪ್ರತಿಯೊಂದು ಗ್ರಾಮದ ಕುರಿತಾಗಿ ಅವನಿಗೆ ತಿಳಿದಿರ್ಬೇಕು, ಅವನ ಗ್ರಾಮದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್, ಸಾಮಾಜಿಕ ಸಮಾನತೆ, ಸ್ಪಷ್ಟತೆ.